ಬೆಟ್ಟದ ಮೇಲಣ ನೆಲ್ಲಿಕಾಯಿ, ಸಮುದ್ರಗಳ ಉಪ್ಪು, ಎತ್ತ ಸಂಬಂಧವಯ್ಯ. ಎಲ್ಲಿಯ ಇಸ್ರೋ ವಿಜ್ಞಾನಿ ಹಾಗೂ ಎಲ್ಲಿಯ ಬಾಗಲಕೋಟೆ ಬಣಜಿಗೆ ಸಂಘ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಉದ್ಘಾಟನಾ ಪರ ಮಾತುಗಳನ್ನಾಡಿದ ಇಸ್ರೋ ವಿಜ್ಞಾನಿಯಾದಂಥ ಶ್ರೀ ಎಸ್ ಕಿರಣ್ ಕುಮಾರ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು. ದೀಪ್ತಿಯ ಧೀಮಣಿ ಇದ್ದಂತೆ ಕತ್ತಲನ್ನು ದೂರುವ ಬದಲು ಹಣತೆಯನ್ನು ಬೆಳಗಿಸುವುದು ಲೇಸು ಎಂದು ಬಲವಾಗಿ ನ್ಯಾಯ ದೇವತೆಯನ್ನು ನಂಬಿದ ಶ್ರೀ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಪ್ರಭುಲಿಂಗ್ ಕೆ ನಾಮಗಿ, ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಹಿರಿಯ ನ್ಯಾಯವಾದಿಗಳು, ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಚರಣಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ. ವೇದಿಕೆ ಮುಂದೆ ಆಸೀನರಾಗಿರುವ ಎಲ್ಲ ಸಹೋದರರಿಗೆ, ಇಲ್ಲಿ ನೆರೆದಂಥ ಎಲ್ಲ ಗಣ್ಯರೇ, ಮೊಟ್ಟ ಮೊದಲನೆಯದಾಗಿ ಈ ಪ್ರತಿಭಾ ಪುರಸ್ಕಾರದಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಲಿಕ್ಕೆ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಮತ್ತು ಈಗ ಸ್ಟೇಜ್ ಮೇಲೆ ಕೂತಾಗ ರವಿ ಕುಂಬತ್ತಿಗೆ ಅವರಿಗೆ ಕೇಳ್ತಾ ಇದ್ದೆ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪ್ರತಿಭಾ ಪುರಸ್ಕೃತರು ಕಾಣಿಸ್ತಾ ಇಲ್ವಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಅವ್ರನ್ನ ಉದ್ದೇಶಿಸಿ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು, ಅವರೆಲ್ಲ ಎಕ್ಸಾಮಿನೇಷನ್ ಅವ್ರು ಮೋಸ್ಟ್ ಆಫ್ ಅವ್ರ ತಂದೆ ತಾಯಿಗಳು ಬಂದಿದ್ದಾರೆ ಅಂತ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಮುಖ್ಯವಾಗಿ ನನಗೆ ಆಹ್ವಾನಿಸಿ ನೀವು ಬಂದು ಮಾತಾಡಬೇಕು, ನೀವು ನಮ್ಮ ಯುವಕರಿಗೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಆಗಿ ನೀವು ಎರಡು ಮಾತಾಡಬೇಕು ಅಂತ ನನಗೆ ಹಿಮ್ಮತ್ತಿಗೆ ಅವರು ಹೇಳಿದರೆ, ನಾನು ಮುಖ್ಯವಾಗಿ ಎರಡು ಕಾರಣಗಳಿಂದ ಇಲ್ಲಿ ಬಂದೆ. ಒಂದು, ಮೂಲತಃವಾಗಿ ನಾನು ಬಿಜಾಪುರ ಜಿಲ್ಲೆಯವರು, ಬಾಗಲಕೋಟ್ ಅವಿಭಾಜ್ಯ ಬಿಜಾಪುರ ಡಿಸ್ಟಿಕ್ ಆದಾಗ ಬಾಗಲಕೋಟ್ ಅಫ್ಕೋರ್ಸ್ ವಾಸ್ ಪಾರ್ಟ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್ ಫಿಕ್ಸರ್. ಎರಡನೇದಾಗಿ ಮುಖ್ಯವಾಗಿ ಈ ಮಕ್ಕಳಿಗೆ ಅವರು ರ್ಯಾಂಕ್ ಪಡೆದು ಉತ್ತೀರ್ಣರಾದಾಗ ಅವ್ರನ್ನ ಕರೆದು ಪ್ರತಿಭಾ ಪುರಸ್ಕಾರ ಮಾಡೋದು ಬಹಳ ಒಂದು ಪುಣ್ಯದ ಕೆಲಸ ಅಂತ ನಾನು ಅನ್ಕೊಂಡಿದ್ದೆ. ನಾರ್ಮಲಿ ನಾವು ಅಭಿನಂದನೆ ಕಾರ್ಯಕ್ರಮಗಳನ್ನು ರಾಜಕಾರಣಿಗಳು, ಕ್ರಿಕೆಟ್ ಸ್ಟಾರ್ಸ್, ಫಿಲ್ಮ್ ಸ್ಟಾರ್ಸ್ ಮಾಡ್ತೀವಿ. ಬಟ್ ಹುಡುಗರನ್ನ ಮತ್ತು ಹೆಣ್ಣುಮಕ್ಕಳನ್ನ ಕರೆದು ಅವ್ರಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡೋದು ಸಾಮಾನ್ಯದ ಕೆಲಸ ಅಲ್ಲ. ಹೀಗಾಗಿ ಅವ್ರು ಹೇಳಿದಾಗ ನಾನು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಮಾಡೋದಂದ್ರೆ ಬಹಳ ಸಂತೋಷದಿಂದ ಒಪ್ಪಿಕೊಂಡೆ ಮತ್ತು ಇಲ್ಲಿ ಬಂದಿದ್ದೆ. ಯಾಕೆ ಯುವ ಜನತೆ ಬಹಳ ಮುಖ್ಯ ಇವತ್ತಿನ ಘಟ್ಟದಲ್ಲಿ ಅಂದರೆ, ನೀವು ಯಾವುದೇ ಒಂದು ದೇಶದ ಅತಿ ದೊಡ್ಡ ಶಕ್ತಿ ಅಥವಾ ಭವಿಷ್ಯ ಏನು ಕೇಳಿದ್ರೆ ಅದು ಆರ್ಥಿಕ ಸಂಪತ್ತು. ಆರ್ಥಿಕ ಸಂಪತ್ತದಲ್ಲಿ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಮಾನವ ಸಂಪನ್ಮೂಲ, ಅಂದರೆ ಹ್ಯೂಮನ್ ರಿಸೋರ್ಸಸ್. ಹ್ಯೂಮನ್ ರಿಸೋರ್ಸಸ್ ಅಲ್ಲೇ ಅತಿ ದೊಡ್ಡ ಶಕ್ತಿ ಯಾವುದಂದರೆ ಈ ನಾಡಿನ ಯುವ ಜನತೆ. ಹೀಗಾಗಿ ಈ ದೇಶದ ಭವಿಷ್ಯ ಮತ್ತು ದೊಡ್ಡ ಶಕ್ತಿ ಅಂದರೆ ಯುವ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರನ್ನು ಇವತ್ತು ನಾವು ಮೌಲ್ಡ್ ಮಾಡಿ ಭವಿಷ್ಯಕ್ಕೆ ಅವರನ್ನು ನಾವು ರೆಡಿ ಮಾಡೋದೇ ಒಂದು ದೊಡ್ಡ ಒಂದು ಕಾರ್ಯ ಅಂತ ನನ್ನ ಅನಿಸಿಕೆ. ಶ್ರೀ ಕಿರಣ್ ಕುಮಾರ್ ಅವರು ಬಹಳ ಸುದೀರ್ಘವಾಗಿ ಭಾರತ ದೇಶದ ವೈಜ್ಞಾನಿಕ ಅಡ್ವಾನ್ಸ್ಮೆಂಟ್ ಮತ್ತು ಅದರಿಂದ ಸೌಲಭ್ಯಗಳು ಕಾಮನ್ ಮ್ಯಾನ್ಗೆ ಎಷ್ಟಾಗುತ್ತೆ ಅಂತ ಬಹಳ ಸುಂದರವಾಗಿ ನಮ್ಮನ್ನೆಲ್ಲರ ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ಇನಿಷಿಯಲಿ ಹುಡುಗರಿಗೆ ಸ್ವಲ್ಪ ಮೋಟಿವೇಶನಲ್ ಸ್ಪೀಚ್ ಮಾಡಬೇಕಂತ ಮಾಡಿದ್ದೆ. ಅದು ನಿಮ್ಮೆಲ್ಲ ನೋಡಿ
ಈ ಸಮಾಜದ ಬಗ್ಗೆ ಒಂದು ಎರಡು ಮಾತನ್ನು ನನ್ನದೇ ಆದ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಚ್ಛೆಪಡುತ್ತೇನೆ. ಬಹುಶಃ ತಾವು ಜಗತ್ತಿನ ಎಲ್ಲ ಸಿದ್ಧಾಂತಗಳು, ವಿಚಾರಗಳು ಹಾಗೂ ಧರ್ಮಗಳನ್ನು ನೋಡಿದಾಗ ನನ್ನ ಅನಿಸಿಕೆ ಪ್ರಕಾರ ಅಣ್ಣ ಬಸವಣ್ಣನವರ ಮತ್ತು ಸಾಹಿತ್ಯ ಶರಣ ಸಾಹಿತ್ಯದಿಂದ ಹೊರಹೊಮ್ಮುವ ವಿಚಾರಗಳಾಗಲಿ, ಆದರ್ಶಗಳಾಗಲಿ ಮತ್ತು ಆ ದಿಕ್ಕಿನಲ್ಲಿ ಓದಿರುವ ಆದರ್ಶಗಳನ್ನು ನೋಡಿದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ವಿನೂತನ ಮತ್ತು ವಿಶೇಷವಾಗಿದೆ. ನಾನು ನನ್ನ ವೃತ್ತಿಪರ ಜೀವನದಲ್ಲಿ ಸಂವಿಧಾನದ ಸ್ಟಡಿ ಮಾಡಿದ್ದೀನಿ, ಸ್ವಲ್ಪ ಅದನ್ನು ಅನಾಲಿಸಿಸ್ ಮಾಡಿದ್ದೀನಿ, ಪ್ರಾಕ್ಟೀಸು ಮಾಡಿದ್ದೀನಿ. ಈ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಭಾರತದ ಸಂವಿಧಾನ ನೀವು ನೋಡಿದಾಗ ನಿಮಗೆ ವರ್ಲ್ಡ್ಸ್ ಮಾಡರ್ನ್ ಥಿಂಕರ್ಸ್ ಬಗ್ಗೆನೂ ಯು ವಿಲ್ ಸ್ಟಡಿ ಅಲಾಟ್, ಅದರ ಬಗ್ಗೆ ಬಹಳ ನೀವು ಸ್ಟಡಿ ಮಾಡ್ತೀರಿ. ಇದನ್ನೆಲ್ಲ ನೋಡಿದಾಗ ನೀವು ಬಸವೇಶ್ವರ ಅವರು ಮೂಲಭೂತವಾಗಿ ಕೊಟ್ಟಿರುವ ಕೆಲವೊಂದು ಆದರ್ಶಗಳು ಪಾಸಿಬಲ್ ಈ ಜಗತ್ತಿನಲ್ಲಿ ಎಲ್ಲ ಮಾಡರ್ನ್ ಥಿಂಕರ್ಸ್ ಏನು ಇನ್ಸ್ಪಿರೇಷನ್ ಆಯ್ತು ಅದು ಮ್ಯಾಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸಮಾನತೆ, ಸಾಮಾಜಿಕ ತತ್ವಗಳು, ಎಲ್ಲ ಮನುಷ್ಯರು ಸಮಾನರು, ದಾಸೋಹ ಪದ್ಧತಿ, ಇವೆಲ್ಲ ಮೂಲಭೂತ ಏನು ಇಡೀ ಅಣ್ಣ ಬಸವಣ್ಣನವರ ಆದರ್ಶಗಳ ತಡಿಪಾಯವಾಯಿತು ಇವತ್ತು ನಮ್ಮ ಸಂವಿಧಾನದಲ್ಲಿ. ಒಂದು ವಿಷಯ ತಮ್ಮೆಲ್ಲರ ಹತ್ರ ನಾನು ಹಂಚ್ಕೋಬೇಕು. 1947ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಧಾರವಾಡಕ್ಕೆ ಬಂದಾಗ ಅದು ಅವರು ಅವಾಗ ಈ ಸಂವಿಧಾನ ರಚನೆ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದರು. ಸೊ ಅವರು ಧಾರವಾಡಕ್ಕೆ ಬಂದಾಗ ಅವ್ರಿಗೊಬ್ಬರು ಈ ವಚನ ಸಾಹಿತ್ಯದ ಕನ್ನಡ ಇಂಗ್ಲಿಷ್ ತರ್ಜುಮೆಯನ್ನು ಕೊಡ್ತಾರೆ, ಅಂದರೆ ಟ್ರಾನ್ಸ್ಲೇಟೆಡ್ ವರ್ಷನ್. ಅದಾದಮೇಲೆ 2.5 ವರ್ಷ ನಮಗೆಲ್ಲ ಗೊತ್ತಿದ್ದಾಗೆ ಸಂವಿಧಾನ ರಚನೆ ಆದಮೇಲೆ 1950ನೇ ಇಸ್ವಿಯಲ್ಲಿ ಮತ್ತೆ ಅವರು ಕೋಲಾರಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ, ನನಗೆ ಸಂವಿಧಾನ ರಚನೆ ಮಾಡೋಕ್ಕೆ ಮೂಲಭೂತವಾಗಿ ಇನ್ಸ್ಪಿರೇಷನ್ ಆಗಿದ್ದೆ ಬಸವೇಶ್ವರ ಅವರು. ಈ ವಿಷಯ ನಾನು ಯಾಕೆ ನಿಮ್ಮೆಲ್ಲರ ಹತ್ರ ಹಂಚ್ಕೊಳ್ತೀನಿ ಅಂದರೆ, ಭಾರತದ ಸಂವಿಧಾನದ ಬಹಳ ಮೂಲಭೂತ ಅಡಿಪಾಯ ರೈಟ್ ಟು ಈಕ್ವಾಲಿಟಿ, ಅನುಚ್ಛೇದ 14. ಅನುಚ್ಛೇದ 14 15, 16, 17 ಇದು ಪೂರ್ತಿ ಭಾರತದ ಸಂವಿಧಾನದ ಹೃದಯ ಭಾಗ ಅಂತ ನಾವು ಹೇಳ್ತೀವಿ. ಅನುಚ್ಛೇದ 14 ರೈಟ್ ಟು ಈಕ್ವಾಲಿಟಿ ಅಂತ ಅಂದರೆ the state shall provide equal protection of laws and shall treat all of them equally ಅಂತ. ಅಂದರೆ ಪ್ರತಿಯೊಬ್ಬ ಪ್ರಜೆಗಳಿಗೂ ಸಮಾನತೆಯಿಂದ ನೋಡಬೇಕು ಅಂತ ಇರೋ ಒಂದು ಅನುಚ್ಛೇದ. ಈ ಅನುಚ್ಛೇದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಬ್ರಹಾಂ ಲಿಂಕನ್, ಅಮೆರಿಕನ್ 14ನೇ ರಾಷ್ಟ್ರಪತಿ, ಪಾಸಿಬಲಿ ಸಮಾನತೆಯ ಮೊದಲನೇ ಹರಿಕಾರ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರು ಈ ಭೂಖಂಡದಲ್ಲಿ ನಾವು 7,000 ವರ್ಷಗಳ ಹಿಂದೆ ಒಂದು ದೇಶವಂತನ್ವಿ, ಆ ದೇಶದ ಅಡಿಪಾಯವೇ ಎಲ್ಲ ಮನುಷ್ಯರು ಸಮಾನತೆಯಿಂದ ಇದ್ದಾರೆ. ಮಾರ್ಟಿನ್ ಲೂಥರ್ ಕಿಂಗ್, ಅಮೆರಿಕ, ತಮಗೆಲ್ಲ ಗೊತ್ತು, 1960ನೇ ಇಸ್ವಿಯಲ್ಲಿ ಏನು ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ ಇನಿಷಿಯೇಟ್ ಮಾಡಿದ್ರು. ಭಾಳ ವೆರಿ ಫೇಮಸ್ ಸ್ಪೀಚ್ ಐ ಹ್ಯಾವ್ ಅ ಡ್ರೀಮ್ ಅಲ್ಲಿ ಹೇಳಿದ್ರು, ಒಂದು ದಿನ ನನ್ನ 2 ಮಕ್ಕಳು ಅವರ ಚರ್ಮದ ಬಣ್ಣದಿಂದಲ್ಲ ಬಟ್ ಅವರ ಚಾರಿತ್ರೆಯಿಂದ ಅವ್ರನ್ನ ಗುರುತಿಸಬೇಕು ಅಂತ. ಅಂದರೆ ದ ಕಲರ್, ದೇ ವಿಲ್ ನಾಟ್ ಬಿ ರಿಕಗ್ನೈಸ್ಡ್ ಬೈ ದ ಕಲರ್ ಆಫ್ ದ ಸ್ಕಿನ್ ಬಟ್ ಬೈ ದ ಕಂಟೆಂಟ್ ಆಫ್ ದ ಕ್ಯಾರೆಕ್ಟರ್ ಅಂತ. ಅಂಬೇಡ್ಕರ್ ಅವರು ಪೂರ್ತಿ ತಮ್ಮ ಜೀವನವನ್ನೇ ಅಸಮಾನತೆಯಿಂದ ಹೋರಾಡಿ ಸಮಾನತೆಯ ತರಕ್ಕೆ ನಮ್ಮ ಸಂವಿಧಾನದಲ್ಲಿ ತಂದರು. ಬಹಳ ಮುಖ್ಯವಾಗಿ ಅಂಬೇಡ್ಕರ್, ಅಬ್ರಹಾಂ ಲಿಂಕನ್, ಮಾರ್ಟಿನ್ ಲೂಥರ್ ಕಿಂಗ್ ಸಮಾನತೆ ಬಗ್ಗೆ ಮಾತಾಡಿದ್ರು. ಆದರೆ ಮೊಟ್ಟ ಮೊದಲನೇ ಬಾರಿಗೆ 12ನೇ ಶತಮಾನದಲ್ಲಿ ಬಸವೇಶ್ವರ
ಅವ್ರು ಹೇಳಿದ್ರು, ನಮ್ಮಪ್ಪ ಡೋಹರದ ಕಕ್ಕಯ್ಯ, ಗೋಪಪ್ಪ ಮಾದರದ ಚೆನ್ನಯ್ಯ, ಚೆನ್ನಯ್ಯ ನಮ್ಮಯ್ಯ, ಆ ಚೆನ್ನಯ್ಯನ ಮಗನು ನಾನಯ್ಯ ಅಂತೇಳಿ. ನಮ್ಮಪ್ಪ, ನಮ್ಮವ್ವ, ನಮ್ಮ ತಾತ ಯಾರಂತ ಕೇಳಬೇಡ್ರಿ, ನನ್ನನ್ನು ನೋಡಿ ನನ್ನನ್ನು ಎಲ್ಲರ ಜೊತೆ ಸಮಾನತೆಯಿಂದ ಕಾಣ್ರಿ ಅಂತ ಹೇಳಿದ್ರು. ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ರು. ಅದು ಇವತ್ತು ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಈ ವಿಷಯ ತಮ್ಮ ಹತ್ರ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ನಾವು ಮೊದಲೇ ಹೇಳಿದ ಹಾಗೆ ಈ ಸಮಾಜ ವಿನೂತನ ಸಮಾಜ, ವಿಶೇಷವಾದ ಸಮಾಜ. ಈ ಸಮಾಜ ಅಣ್ಣ ಬಸವಣ್ಣನವರ ಆದರ್ಶದಿಂದ ಬಂದಿರುವ ಸಮಾಜ, ಇಡೀ ವಿಶ್ವಕ್ಕೆ ಒಂದು ಮಾದರಿ ಸಮಾಜ. ಹೀಗಾಗಿ ಇವತ್ತು ಬ್ರಿಟಿಷ್ ಪಾರ್ಲಿಮೆಂಟ್, ಅದೇನು ನಾವು ಕರಿತೀವಿ ಮದರ್ ಆಫ್ ಪಾರ್ಲಿಮೆಂಟ್ ಡೆಮಾಕ್ರಸಿ ಅಂತ ಕರಿತೀವಿ. ಅಂದರೆ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ದಿಕ್ಸೂಚಿ ತೋರಿಸಿದ್ದೇ ಬ್ರಿಟಿಷ್ ಪಾರ್ಲಿಮೆಂಟ್. ಇವತ್ತು ಆ ಬ್ರಿಟಿಷ್ ಪಾರ್ಲಿಮೆಂಟ್ ಅವರ ಥೇಮ್ಸ್ ರಿವರ್ ಎಕ್ಸಾಕ್ಟ್ಲಿ ಅದರ ಮುಂದ್ಗಡೆನೆ ಅಣ್ಣ ಬಸವೇಶ್ವರ ಮೂರ್ತಿ ಸ್ಥಾಪನೆ ಆಗಿದೆ, ತಮಗೆಲ್ಲ ಗೊತ್ತಿದೆ. ಇದು ಬರೀ ಕಾಕತಾಳಿ ಅಲ್ಲ, ಇದು ದಿಸ್ ಇಸ್ ದಿ ಪವರ್ ಆಫ್ ಬಸವ ಐಡಿಯಾಲಜಿ ಅಂತ ಹೇಳ್ತಾರೆ. ಅವರ ತತ್ವಗಳ ಶಕ್ತಿ ಅದು. ಪ್ರೊಫೆಸರ್ ಕಿರಣ್ ಕುಮಾರ್ ಅವರು ಬಹಳ ಸುಂದರವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಹೇಳಿದರು, ನಾವು ಪ್ರತಿಯೊಬ್ಬ ಪ್ರಜೆಯು ಇವತ್ತು ದೇಶಕ್ಕಾಗಿ ನಮ್ಮ ಅಲ್ಪ ಸ್ವಲ್ಪ ಸೇವೆಯನ್ನು ಸಲ್ಲಿಸಬೇಕು. ನಾವು ವಿಜ್ಞಾನದ ದಾಸನಾಗಲಾರದೆ ವಿಜ್ಞಾನವನ್ನು ಮಾನವ ಕುಲಕ್ಕೆ ಉಪಯೋಗ ಇರುವಂತಹ ಒಂದು ಕಾರ್ಯವನ್ನು ನಾವು ನಡೆಸಬೇಕಂತ ಕಿರಣ್ ಕುಮಾರ್ ಅವರು ಹೇಳಿದರು. ಅದರಷ್ಟು ಸುಂದರವಾಗಿ ವಿಶ್ಲೇಷಣೆ ಪಾಸಿಬಲ್ ಯಾರು ಮಾಡೋಕ್ಕಾಗುತ್ತೆ. ಸೈಂಟಿಫಿಕ್ ಟೆಂಪರ್ ಅವ್ರು ಏನು ಹೇಳಿದ್ರು, ಬೇಸಿಕಲಿ ಅವರು ಕಿರಣ್ ಕುಮಾರ್ ಸರ್ ಅವರು ತಮಗೆಲ್ಲ ಏನು ಹೇಳ್ತಾ ಇದ್ದಾರೆ, ನಾವು ಸೈಂಟಿಫಿಕ್ ಟೆಂಪರ್ ಅಂದರೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಅಂದರೆ ಯಾವುದೇ ಒಂದು ವಿಷಯವಾಗಲಿ, ಯಾವುದೇ ಒಂದು ಘಟನೆ ಆಗಲಿ, ಅದನ್ನು ವೈಜ್ಞಾನಿಕವಾಗಿ ನೋಡಿ ಅದರ ತಿಳುವಳಿಕೆಯನ್ನು ನಾವು ಪಡೆದುಕೊಳ್ಬೇಕು. ಅಂದರೆ ಇಟ್ ಶುಡ್ ಬಿ ಅಂದರೆ ಆಂಟಿಥೀಸಸ್ ಟು ಸೂಪರ್ಸ್ಟಿಷನ್ ಅಂತ. ಅದನ್ನು ಇವತ್ತು ನಮ್ಮ ಸಂವಿಧಾನದಲ್ಲಿದೆ, ಆರ್ಟಿಕಲ್ 51 ಕ್ಯಾಪಿಟಲ್ ಎ, ದಟ್ ಇಟ್ ಸೇಸ್ ಯು ಶಾಲ್ ಡೆವಲಪ್ ಸೈಂಟಿಫಿಕ್ ಟೆಂಪರ್. ಎವ್ರಿ ಹ್ಯೂಮನ್ ಬೀಯಿಂಗ್ ಶಾಲ್ ಡೆವಲಪ್ ಸೈಂಟಿಫಿಕ್ ಟೆಂಪರ್. ವೈಜ್ಞಾನಿಕ ಮನೋಭಾವನೆ ನಾವು ಬೆಳೆಸ್ಕೋಬೇಕು. ಎಲ್ಲ ವಿಷಯಗಳನ್ನು ತರ್ಕಕ್ಕೆ ಆಧಾರಿತವಾಗಿ ನಾವು ನೋಡಬೇಕು. ಅದನ್ನು 12ನೇ ಶತಮಾನದಲ್ಲಿ ಬಸವೇಶ್ವರ ಅವರು ಅವಾಗಲೇ ಹೇಳಿದರು, ನೀವು ಮೂಢನಂಬಿಕೆಗಳು ನಂಬಾಟರಿ. ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆಂದಿರಯ್ಯ, ರಾಶಿಕೂಟ ಋಣ ಸಂಬಂಧವೂ ಇದೆ ಎಂದಿರಯ್ಯ, ನಾಳಿನ ದಿನಕ್ಕಿಂತ ಇಂದಿನ ದಿನ ಲೇಸೆಂದಿರಯ್ಯ ಅಂತ ಹೇಳ್ತಾರೆ. ಅಂದರೆ ವೈಜ್ಞಾನಿಕ ಮನೋಭಾವನೆ ಬಗ್ಗೆ 12ನೇ ಶತಮಾನದಲ್ಲಿ ಮಾತ್ರ. ಇಂಥ ದೊಡ್ಡ ಆದರ್ಶ ಮತ್ತು ವಿಚಾರಗಳ ಅಡಿಪಾಯದಲ್ಲಿ ಬೆಳೆದಿರುವ ಈ ಸಮಾಜ ಮುಂದುವರಿಲಿ. ಮಕ್ಕಳು ಇದ್ದರೆ ಪಾಸಿಬಲಿ ನಾನು ಇನ್ನೂ ಅವರಿಗೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಂತ ಮಾಡಿದ್ದೆ, ಬಟ್ ಭಾಳ ವಿಶೇಷವಾದ ಸಭೆ ಇಲ್ಲಿ ಕೂಡಿಸಿದ್ದಾರೆ, ಸಮಯದ ಅಭಾವವೂ ಇದೆ. ಮತ್ತೊಮ್ಮೆ ನಾನು ರಾಜ್ಯ ವಾಣಿಜ್ಯ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನನ್ನ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಹೀಗೆ ಇವರು ಕಾರ್ಯಗಳು ಮುಂದುವರಿಲಿ, ಅನೇಕ ಪ್ರತಿಭಾ ಪುರಸ್ಕಾರಗಳು ಹೀಗೆ ಅವರು ಮಾಡಲಿ. ಯುವ ಜನತೆಗೆ ಒಂದು ರೀತಿ ಸ್ಫೂರ್ತಿದಾಯಕವಾಗಿ ಅನೇಕ ಕಿರಣ್ ಕುಮಾರ್ ಸರ್ ಅಂತಿರೋ ವಿಜ್ಞಾನಿಗಳನ್ನು ಕರೆಸಿ ಅವರು ಸ್ಫೂರ್ತಿ ಆಗಲಿ ಅಂತ ನನ್ನ ಭಾವನೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನಮಸ್ಕರಿಸ್ತೇನೆ. ಸಮಾನತೆಯನ್ನು ತರುವ ಒಬ್ಬ ಹರಿಕಾರರಾಗಿ ಬಸವಣ್ಣನವರು ಯಾವ ರೀತಿಯಾಗಿ ನಮಗೆ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೆ, ಅದು ಇಂದಿನ ದಿನಗಳಲ್ಲಿ ಅಷ್ಟೇ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸ್ತಾ ಇದೆ ಅನ್ನುವಂಥ ಮಾತುಗಳನ್ನು ನಮ್ಮ ಅತಿಥಿಗಳಾದ ಶ್ರೀ ಪ್ರಭುಲಿಂಗ ಕೆ ನಾವಲ್ಗಿ ಅವರಿಂದ ನಮಗೆ ತಿಳಿದು ಬಂತು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.